ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ಈಗಾಗಲೇ ತಾರಕಕ್ಕೇರಿರುವಂತಹದ್ದು. ಮತ್ತೊಂದು ಕಡೆ ಕೋಲಾರದಲ್ಲಿಯೂ ಸಹ ಬ್ಯಾನರ್ ಗಲಭೆ ಬಹಳಷ್ಟು ರೀತಿಯಾದಂತಹ ಸದ್ದು ಮಾಡಿತ್ತು. ಈಗ ಚಿಕ್ಕಬಳ್ಳಾಪುರದ ಸರದಿ ಬಂದಿರುವಂತಹದ್ದು. ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಮಹಿಳಾ ಪೌರಾಯುಕ್ತರ ವಿರುದ್ಧ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂತಹದ್ದು. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ನಗರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ಕಳೆದ ದಿನ ಕಲ್ಟ್ ಚಲನಚಿತ್ರದ ಪ್ರಮೋಷನ್ಗಾಗಿ ನಟ ಜೈದ್ ಖಾನ್ ಸೇರಿದಂತೆ ನಟಿ ಮಲೈಕಾ ಹಾಗೂ ಚಿತ್ರತಂಡ ಭೇಟಿ ನೀಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಿಸಿದಂತೆ ತಮ್ಮ ಬ್ಯಾನರ್ ಅನ್ನ ಶಿಡ್ಲಘಟ್ಟ ನಗರದ ಕೋಟೆ ಸರ್ಕಲ್ ಬಳಿ ಒಂದರಲ್ಲಿ ತೆರವು ಮಾಡಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡ ಹಾಗೂ ಡಿಕೆ ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ರಾಜೀವ್ ಗೌಡ ಅವರು ನಗರಸಭೆ ಪೌರಾಯುಕ್ತೆ ಅಮೃತ ಗೌಡರವರಿಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಅದರಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಹಾಗೂ ಅಧಿಕಾರಿಗಳಿಗೆ ಧಮಕಿ ಹಾಕಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಆಡಿಯೋ ಒಂದು ಬಹಳಷ್ಟು ರೀತಿಯಾದಂತಹ ವೈರಲ್ ಆಗಿತ್ತು. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಈಗ ಇದೇ ವಿಚಾರ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಬಹಳಷ್ಟು ರೀತಿಯಾದಂತಹ ದೊಡ್ಡ ಮಟ್ಟದ ಸದ್ದು ಹಾಕ್ತಾ ಇರುವಂತದ್ದು. ಯಾಕೆಂದ್ರೆ ಶಿಡ್ಲಘಟ್ಟ ನಗರದ ನಗರಸಭೆ ಮುಂದೆ ಪೌರಾಯುಕ್ತರು ಸಹ ಜೊತೆಗೆ ಪೌರ ಕಾರ್ಮಿಕರು ಜೊತೆ ಸೇರಿ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಕೂಡಲೇ ಕಾಂಗ್ರೆಸ್ ಮುಖಂಡ ಹಾಗೂ ಅಧಿಕಾರಿಗಳ ವಿರುದ್ಧ ಇಂತಹ ದರ್ಪ ಹಾಗೂ ಧಮಕಿ ಹಾಕಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಆತನನ್ನ ಕೂಡಲೇ ಬಂಧಿಸಬೇಕು ಅಂತ ಪಟ್ಟು ಹಿಡಿದಿದ್ದು ಒಂದು ಪ್ರತಿಭಟನೆಗೆ ನಿರಂತರಾಗಿದ್ರು. ಜೊತೆಗೆ ಇದೇ ವಿಚಾರವಾಗಿ ಮಾತನಾಡಿದಂತಹ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡರವರು ಇನ್ನು ಈ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ನಾನು ಮಾತುಕತೆಯನ್ನ ನಡೆಸಿದ್ದೇನೆ. ಅಂದ್ರೆ ಅವರು ಯಾವುದೇ ರೀತಿಯಾದಂತಹ ಪರ್ಮಿಷನ್ ಸಹ ತೆಗೆದುಕೊಂಡಿಲ್ಲ. ಈ ಪರ್ಮಿಷನ್ ತೆಗೆದುಕೊಂಡಿರೋ ವಿಚಾರಕ್ಕೂ ಸಹ ನಾನು ಅವರ ಜೊತೆ ಮಾತನಾಡಿದೆ. ಆದ್ರೆ ನಮ್ಮ ಸಿಬ್ಬಂದಿ ಮೇಲೆ ಅವಾಚ್ಯ ಪದಗಳನ್ನ ಬಳಕೆ ಮಾಡಿ ನಿಂದನೆ ಮಾಡಿರುವಂತಹದ್ದು ಸರಿಯಲ್ಲ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಪೌರ ಕಾರ್ಮಿಕರಿಗೆ ಬಹಳಷ್ಟು ರೀತಿಯಾದಂತಹ ಬೆಂಬಲವಾಗಿ ನಿಂತು ಒಂದು ರೀತಿಯಾದಂತಹ ಧೈರ್ಯ ತುಂಬುವ ಕಾರ್ಯವನ್ನು ಸಹ ಮಾಡಿದ್ದೀನಿ ಅಂತ ನಗರಸಭೆ ಪೌರಾಯುಕ್ತೆ ನ್ಯೂಸ್ 18ಗೆ ಮಾಹಿತಿಯನ್ನ ನೀಡಿರುವಂತಹದ್ದು. ಕೋ ಆಫೀಸರ್ಸ್ ಯಾರು ನಗರಸಭೆಯಲ್ಲಿ ಪುರಸಭೆಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರುಗಳೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಟ್ ಇಸ್ ಅ ಮಾರಲ್ ಸಪೋರ್ಟ್. ಅವರು ನಮ್ಮ ಪರವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ವೆರಿ ಸಪೋರ್ಟಿಂಗ್. ಒಬ್ಬರಿಗೆ ತೊಂದರೆ ಆದರೆ ವಿ ಆಲ್ ಹ್ಯಾವ್ ಟು ಸಪೋರ್ಟ್ ಆ್ಯಸ್ ಅ KMAS ಆಫೀಸರ್ಸ್ ಅಸೋಸಿಯೇಷನ್. ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿದ್ರೇ ವಿ ವಿಲ್ ಆಲ್ಸೋ ಬಿ ಯುನೈಟೆಡ್. ಜೊತೆಗೆ ಈ ರೀತಿಯಾಗಿ ಒಬ್ಬ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿರುವ ಘಟನೆಗೆ ಸಂಬಂಧಿಸಿದಂತೆ ನಮಗೆ ಒಂದು ಸ್ಥಳೀಯವಾಗಿ ಕೆಲಸ ಮಾಡಲು ಬಹಳಷ್ಟು ರೀತಿಯಾದಂತಹ ತೊಂದರೆ ಆಗ್ತಾ ಇದೆ, ಭಯದ ವಾತಾವರಣ ನಿರ್ಮಾಣವಾಗ್ತಾ ಇದೆ ಅಂತ ಒಂದು ರೀತಿಯಾದಂತಹ ಭಯವಾಗಿರುವಂತಹ ಹೇಳಿಕೆಗಳನ್ನ ಕೊಟ್ಟಿರುವಂತಹದ್ದು. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಯೊಂದು ನಗರಸಭೆ ಕಚೇರಿಗಳ ಮುಂದೆಯೂ ಸಹ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸಿ ಕೈ ಮುಖಂಡನನ್ನ ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯ ಮಾಡಿ ಪ್ರತಿಭಟನೆಯನ್ನ ನಡೆಸಿರುವಂತಹದ್ದು. ಸದ್ಯ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂದು ಶಿಡ್ಲಘಟ್ಟ ನಗರದ ಒಂದು ನಗರಸಭೆ ಕಚೇರಿ ಮುಂಭಾಗ ಪೌರಾಯುಕ್ತರು ಅಂಬೇಡ್ಕರ್ ಫೋಟೋವನ್ನ ಇಟ್ಟು ಒಂದು ಪ್ರತಿಭಟನೆಯನ್ನ ನಡೆಸಿ ನಂತರ ಒಂದು ತಮಟೆ ಚಳವಳಿಯನ್ನ ಆಯೋಜನೆ ಮಾಡಿದ್ರು. ಇನ್ನು ಪೌರ ಕಾರ್ಮಿಕರ ಜೊತೆ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಸಹ ದಾಖಲು ಮಾಡಿರುವಂತಹದ್ದು. ಅಂದ್ರೆ ಅಧಿಕಾರಿಗಳ ವಿರುದ್ಧ ಈ ರೀತಿಯಾಗಿ ಧಮಕಿ ಹಾಕಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ, ಬೆದರಿಕೆ ಹಾಕಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ದೂರು ನೀಡಿದ್ದು ಆತನ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದೂರನ್ನ ನೀಡಿರುವಂತಹದ್ದು. ಅದೇ ಜೊತೆಗೆ ಈಗ ಇದೇ ಒಂದು ಬ್ಯಾನರ್ ಕಟ್ಟುವಂತಹ ವಿಚಾರ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂತಹದ್ದು. ಈಗಾಗಲೇ ರಾಜ್ಯದಲ್ಲಿ ಬಹಳಷ್ಟು ರೀತಿಯಾದಂತಹ ಬಿಜೆಪಿ ಹಾಗೂ JDS ಮುಖಂಡರು ಈ ಕಾಂಗ್ರೆಸ್ ಮುಖಂಡನನ್ನ ಬಂಧಿಸಬೇಕು ಅಂತ ಒಂದು ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ರೆ, ಸ್ಥಳೀಯವಾಗಿ ಈಗಾಗಲೇ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಸೀಕಲ್ ರಾಮಚಂದ್ರ ಗೌಡ ಅವರು ಸಹ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದರ ಮೂಲಕ ಅವರು ಪ್ರತಿಭಟನೆಯಲ್ಲಿ ಮುಂದಾಗಿರುವಂತಹದ್ದು. ಜೊತೆಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಸಹ ಬಹಳಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತ ಮಾಡ್ತಾ ಇರುವಂತಹದ್ದು. 100ಕ್ಕೆ 200ರಷ್ಟು ತಪ್ಪು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಇವತ್ತು ಅವರು ಈ ಸಮಾಜದ ಮಧ್ಯೆ ಇವತ್ತು ಅವರು ನಡ್ಕೊಳ್ಳೋಂಥ ರೀತಿಗಳು ಇವತ್ತು ಸಂವಿಧಾನ ವಿರುದ್ಧವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಅಧಿಕಾರಿಗೆ ನೀವು ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದೀರಾ ಸರ್? ನೀವು ಇಡೀ ನಮ್ಮ ಕ್ಷೇತ್ರದಲ್ಲಿ 32 ತಿಂಗಳಲ್ಲಿ ಇವತ್ತು ಯಾವ ಇಲಾಖೆ ಅಧಿಕಾರಿಗಳನ್ನು ಕೇಳ್ರಿ, ನಮ್ಮ ಕಡೆಯಿಂದ ಕಾನೂನು ವಿರುದ್ಧವಾಗಿ ಆಗ್ಬೋದು, ಇಲ್ಲ ನಿಯಮಾನುಸಾರ ಬಿಟ್ಟಾಗ್ಬೋದು, ಇಲ್ಲ ಅವ್ರ ಮೇಲೆ ದರ್ಪ ತೋರಿಸಿ ಕೆಲಸ ಮಾಡಿಸೋಂಥದ್ದು ನಾನು ಮಾಡಿಲ್ಲ. ಇವತ್ತು ಸಂಪೂರ್ಣವಾಗಿ ಎಲ್ಲ ಇಲಾಖೆ ಅಧಿಕಾರಿಗಳು ನಮ್ಮ ಪರವಾಗಿದ್ದಾರೆ. ಇವತ್ತು ರಾಜೀವ್ ಗೌಡ್ರೊಂದು ವರ್ತನೆ ಇಡೀ ಎಲ್ಲ ಇಲಾಖೆ ಅಧಿಕಾರಿಗಳು ಇವತ್ತು ಅವರ ವಿರುದ್ಧವಾಗಿ ಇವತ್ತು ಅವರೆಲ್ಲರೂ ಇವತ್ತು ನಗರಸಭೆ ಆಯುಕ್ತರ ಪರವಾಗಿ ನಿಂತಿದ್ದಾರೆ.
ಕಾನೂನು ರೀತಿಯಾಗಿ ಅವ್ರ ಕ್ರಮ ಆಗ್ತಕ್ಕಂಥದ್ದು, ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು 100%. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು. ಸದ್ಯ ಈಗ ಈ ರೀತಿಯಾಗಿ ಗೂಂಡಾವರ್ತನೆ ಮಾಡ್ತಾ ಇರುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನು ಸಹ ಮಾಡಿರುವಂತಹದ್ದು. ಜೊತೆಗೆ ಇವರು ಒಂದು ರೀತಿಯಾದಂತಹ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು ಆಪ್ತರಾಗಿದ್ರು, ರಾಜೀವ್ ಗೌಡ ಎಂಬುವರು. ಅವರನ್ನ ನೋಡಿಕೊಂಡು ಈ ರೀತಿಯಾಗಿ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಶಾಸಕರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈತನ ವಿರುದ್ಧ ಈಗಾಗಲೇ ಒಂದು ಪ್ರಕರಣವೂ ಸಹ ದಾಖಲಾಗಿದೆ ಅಂತ ಒಂದು ಮಾಹಿತಿಯನ್ನು ಸಹ ಶಾಸಕ ರವಿಕುಮಾರ್ ಅವರು ಬಿಚ್ಚಿಡಿರುವಂತಹದ್ದು. ಮುಂದಿನ ದಿನಗಳಲ್ಲಿ ಈ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದಿದ್ದ ಪಕ್ಷದಲ್ಲಿ JDS ಪಕ್ಷದ ವತಿಯಿಂದಲೂ ಸಹ ಉಗ್ರವಾದಂತಹ ಹೋರಾಟ ಮಾಡುವುದಾಗಿ ಶಾಸಕ ಎಚ್ಚರಿಕೆಯನ್ನ ಕೊಟ್ಟಿರುವಂತಹದ್ದು. ಒಟ್ಟಾರೆ ಈಗ ರಾಜ್ಯದಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ರೀತಿಯಾದಂತಹ ಗಲಭೆಗಳು ಸೃಷ್ಟಿಯಾಗ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಮತ್ತೆ ಕಾಂಗ್ರೆಸ್ ಮುಖಂಡ ಒಂದು ಅಧಿಕಾರಿಗಳ ವಿರುದ್ಧ ಧಮಕಿ ಹಾಕಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಗರ ಠಾಣೆಯಲ್ಲಿಯೂ ಸಹ ದೂರು ದಾಖಲಾಗಿದ್ದು, ಕಾಂಗ್ರೆಸ್ ಮುಖಂಡನ ವಿರುದ್ಧ ಕಾಂಗ್ರೆಸ್ ಪಕ್ಷ ಹಾಗೂ ಪೊಲೀಸ್ ಠಾಣೆಯಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತೆ ಎಂಬುದನ್ನು ಮಾತ್ರ ಕಾದು ನೋಡಬೇಕಾಗಿರೋದು. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಈಗ ನ್ಯೂಸ್ 18 ಡಿಜಿಟಲ್ನಲ್ಲಿಯೂ ಲಭ್ಯವಿದೆ, ಜೊತೆಗೆ ಫೇಸ್ಬುಕ್ ಹಾಗೂ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನಲ್ಲಿ ಇರುವುದರಿಂದ ಪ್ರತಿಯೊಬ್ಬರು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ. ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಇರಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.